ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ನಾನಿವತ್ತು ಮಳೆಗಾಲದಲ್ಲಿ ಒಣ ಸಿಗಡಿ ಸ್ವಚ್ಛತೆ ಮತ್ತು ಸ್ಟೋರ್ ಮಾಡೋದು ಹೇಗೆ, ಕ್ಲೀನ್ ಮತ್ತು ಸ್ಟೋರ್ ಮಾಡೋದು ಹೇಗೆ ಎಂದು ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ಇಲ್ಲಿ ನೋಡಿ, ನಾನು ಸ್ಟೋರ್ ಮಾಡಿ ಇಟ್ಟಿದ್ದೇನೆ ಕ್ಲೀನ್ ಮಾಡಿ. ಅದು ಯಾವ ರೀತಿ ಮಾಡೋದನ್ನು ನೋಡೋಣ. ಒಂದು ಪ್ಲೇಟ್ ತೆಗೆದುಕೊಂಡಿದ್ದೇನೆ, ಅದಕ್ಕೆ ಒಣ ಸಿಗಡಿಯನ್ನು ಹಾಕ್ತಾ ಇದ್ದೇನೆ. ಎಲ್ಲವನ್ನು ಪ್ಲೇಟಿಗೆ ಹಾಕಿದ ಮೇಲೆ ಅದನ್ನು ಕ್ಲೀನ್ ಮಾಡುವ. ಈಗ ಒಂದೊಂದೇ ಸಿಗಡಿಯನ್ನು ತೆಗೆದುಕೊಂಡು ಅದರ ತಲೆ ಭಾಗವನ್ನು ತೆಗೆಯಬೇಕು. ತಲೆಯನ್ನು ಸಪ್ರೇಟ್ ಮಾಡಬೇಕು. ಅದನ್ನು ನೋಡಿ, ನಾನು ಕ್ಲೀನ್ ಮಾಡ್ತಾ ಇದ್ದೇನೆ. ಅದನ್ನೊಂದು ಬಾಕ್ಸಿಗೆ ಹಾಕ್ತಾ ಇದ್ದೇನೆ ಕ್ಲೀನ್ ಮಾಡಿ. ಅದರ ತಲೆಯನ್ನು ಸಪ್ರೇಟ್ ಮಾಡಿ ಉಳಿದ ಭಾಗವನ್ನು ಬಾಕ್ಸಿಗೆ ಹಾಕಬೇಕು. ಅದನ್ನು ಸಪ್ರೇಟ್ ಮಾಡಿ ಇಟ್ಟುಕೊಳ್ತಾ ಇದ್ದೇನೆ ಎಲ್ಲವನ್ನು ಸಹ. ಕ್ಲೀನ್ ಮಾಡುವ ವಿಧಾನವನ್ನು ನೋಡಿ. ಇದನ್ನು ಸ್ಟೋರ್ ಮಾಡಿರುವುದರಿಂದ ನಿಮಗೆ ಬೇಕಿದ್ದಾಗ ಚಟ್ನಿ ಅಥವಾ ಆಲೂಗಡ್ಡೆ ಹಾಕಿ ಸಾರು ಕೂಡ ಮಾಡ್ಬೋದು, ಅಥವಾ ಸೌತೆಕಾಯಿ ಹಾಕಿ ಕೂಡ ಸಾರು ಮಾಡಬಹುದು. ಮಳೆಗಾಲದಲ್ಲಿದ್ದು ಒಳ್ಳೆಯ ಕಾಂಬಿನೇಷನ್ ಊಟಕ್ಕೆ. ಕುಚಲಕ್ಕಿ ಅನ್ನಕ್ಕಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತದೆ ಇದು. ಈಗ ಎಲ್ಲವನ್ನು ಒಂದೊಂದಾಗಿ ಕ್ಲೀನ್ ಮಾಡ್ತಾ ಇರಬೇಕು. ಅದರ ತಲೆಯನ್ನು ಸಪ್ರೇಟ್ ಮಾಡ್ತಾ ಇದ್ದೇನೆ ನಾನು. ಕ್ಲೀನ್ ಮಾಡಿ ಆಗುತ್ತಾ ಬಂತು. ಈಗ ಅದರ ತಲೆಯ ಭಾಗವನ್ನು ಒಂದು ಪಾತ್ರೆಗೆ ಹಾಕಿ ಅದನ್ನು ಬಿಸಾಡಬೇಕು. ಕೆಲವರು ಅದನ್ನು ಕೂಡ ಯೂಸ್ ಮಾಡ್ತಾರೆ, ನಾವು ಯೂಸ್ ಮಾಡೋದಿಲ್ಲ. ಅದನ್ನೊಂದು ಸಪ್ರೇಟಾಗಿ ತೆಗೆದು ಬಿಸಾಡ್ತಾ ಇದ್ದೇನೆ. ಈಗ ಬಾಕ್ಸಲ್ಲಿರುವುದನ್ನು ಕ್ಲೀನ್ ಮಾಡಿಟ್ಟದನ್ನು ಒಂದು ಪಾತ್ರೆಗೆ ಹಾಕಿ ಒಂದು 5-6 ಸಾರಿ ಸ್ವಚ್ಛ ನೀರಲ್ಲಿ ಕ್ಲೀನ್ ಮಾಡಬೇಕು. ಟ್ಯಾಪ್ ವಾಟರಲ್ಲಿ ಚೆಂದ ಮಾಡಿ ಕ್ಲೀನ್ ಮಾಡಬೇಕು. ನೋಡಿ, ನಾನು ಟ್ಯಾಪ್ ವಾಟರಿಗೆ ಹಾಕಿ ಕ್ಲೀನ್ ಮಾಡ್ತಾ ಇದ್ದೇನೆ. ಒಂದು ಪಾತ್ರೆಗೆ ಹಾಕಿ ಟ್ಯಾಪ್ ವಾಟರ್ ಬಿಟ್ಟು ಡ್ರೈ ಪ್ರಾನ್ಸನ್ನು ಕ್ಲೀನ್ ಮಾಡ್ತಾ ಇದ್ದೇನೆ. ಇದು ಸಾಧಾರಣ ಒಂದು 5-6 ಬಾರಿ ಆದರೂ ಕ್ಲೀನ್ ಮಾಡಬೇಕು. ಇದರಲ್ಲಿ ತುಂಬ ಮಣ್ಣು ಇರ್ತದೆ ಮತ್ತು ತುಂಬ ಅದರಲ್ಲಿ ಉಪ್ಪು ಹಾಕಿರೋದ್ರಿಂದ ತುಂಬ ಉಪ್ಪಿನ ಅಂಶ ಕೂಡ ಇರ್ತದೆ ಇದರಲ್ಲಿ. ಇದನ್ನು ನಾನು 5 ಬಾರಿ ಕ್ಲೀನ್ ಮಾಡಿದ್ದೇನೆ. ಪ್ರತಿ ಸಾರಿ ಕ್ಲೀನ್ ಮಾಡುವಾಗಲ್ಲ ಅದನ್ನು ಸಪ್ರೇಟ್ ಮಾಡಿ ಆ ನೀರನ್ನು ಚೆಲ್ಲಿ ಸ್ವಚ್ಛ ನೀರನ್ನು ಹಾಕಿ ಕ್ಲೀನ್ ಮಾಡ್ತಾ ಬರಬೇಕು. ಕ್ಲೀನ್ ಮಾಡಿ ಆಗಿದೆ, ನೀರಲ್ಲಿ ಸ್ವಚ್ಛ ಮಾಡಿ ಆಗಿದೆ. ಇದನ್ನು ನಾನು ಸಪ್ರೇಟಾಗಿ ತೆಗೆದಿಡ್ತಾ ಇದ್ದೇನೆ. ಸ್ವಚ್ಛ ಮಾಡಿದ ಒಣ ಸಿಗಡಿಯನ್ನು ಸಪ್ರೇಟ್ ಮಾಡ್ತಾ ಇದ್ದೇನೆ. ಈಗ ಒಂದು ಬಾಣಲೆಯನ್ನು ತೆಗೆದುಕೊಂಡಿದ್ದೇನೆ, ಅದು ಬಿಸಿ ಮಾಡಲು ಇಟ್ಟಿದ್ದೇನೆ. ಗ್ಯಾಸ್ ಉರಿಸಿ ಬಿಸಿಗೆ ಇಟ್ಟಿದ್ದೇನೆ. ಈ ಎಲ್ಲ ಪ್ರಾನ್ಸನ್ನು ಕ್ಲೀನ್ ಮಾಡಿಟ್ಟ ಪ್ರಾನ್ಸನ್ನು ಅದಕ್ಕೆ ಸೇರಿಸಿ ಒಂದು 10 ನಿಮಿಷಗಳ ಕಾಲ ಹುರಿಯಬೇಕು. ಈಗ ಅದು ಸಾಫ್ಟ್ ಆಗಿರ್ತದೆ, ಅದು ಒಳ್ಳೆ ಕ್ರಿಸ್ಪಿ ಬರೋ ತನಕ ಅದನ್ನು ಹುರಿತಾ ಇರಬೇಕು. ನೋಡಿ, ಎಲ್ಲ ಪ್ರಾನ್ಸನ್ನು ಈಗ ನಾನು ಡ್ರೈ ಪ್ರಾನ್ಸನ್ನು ಸೇರಿಸ್ತಾ ಇದ್ದೇನೆ. ಎಲ್ಲ ಪ್ರಾನ್ಸನ್ನು ಫ್ರೈ ಮಾಡ್ತಾನೇ ಬರಬೇಕು. ಒಂದು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ತಾ ಬರಬೇಕು. ಇದನ್ನು ಹುರಿತಾ ಇರುವಾಗ ಮಿಡ್ಲಲ್ಲಿ ಒಂದು ಸರಿ ಚೆಕ್ ಮಾಡಿ ನೋಡಿ, ಅದು ಕ್ರಿಸ್ಪಿ ಆಗಿದೆ ಅಂತ. ಇದು ಇನ್ನೂ ಇದು ಕ್ರಿಸ್ಪಿ ಆಗಬೇಕು. ಹುರಿತಾ ಇದ್ದೇನೆ ನಾನು. ಸಾಧಾರಣ ಒಂದು 15 ನಿಮಿಷಗಳ ಕಾಲ ಹೀಗೆ ತಿರುಗಿಸ್ತಾನೆ ಇರಬೇಕು.
ಕಲರ್ ಚೇಂಜ್ ಆಗ್ತಾ ಬಂದಿದೆ, ಇದು ರೋಸ್ಟ್ ಆಗ್ತಾ ಬಂದಿದೆ ಸಿಗಡಿ. ಇದನ್ನೀಗ ಒಂದು ಸಪ್ರೇಟ್ ನೋಡಿ ಚೆಕ್ ಮಾಡಿ ನೋಡ್ತಾ ಇದ್ದೇನೆ, ರೋಸ್ಟ್ ಆಗಿದೆ. ಈಗ ಗ್ಯಾಸನ್ನು ಆಫ್ ಮಾಡಿ ಅದನ್ನು ಬಾಣಲೆಯನ್ನು ತಣ್ಣಗಾಗಲಿಕ್ಕೆ ಬಿಡೋಣ. ಈಗ ನೋಡಿ ತಯಾರಾಗಿದೆ ನಮ್ಮ ಡ್ರೈ ಫ್ರಾನ್ಸ್. ಮಳೆಗಾಲದಲ್ಲಿ ಸ್ಟೋರ್ ಮಾಡಲಿಕ್ಕೆ ಸುಲಭವಾಗಿ ಇದೆ. ಒಣಸಿಗಡಿ ತಣ್ಣಗೆ ಆದ ಕೂಡಲೇ ಒಂದು ಪಾತ್ರೆಗೆ ಹಾಕಿ ಮುಚ್ಚಳ ಮುಚ್ಚಿ ಹಾಗೆ ತೆಗೆದಿಟ್ಟುಕೊಳ್ಳಿ. ನೋಡಿ ಯಾವ ರೀತಿ ಕ್ರಿಸ್ಪಿಯಾಗಿ ಬಂದಿದೆ, ಮುಟ್ಟಿದ ಕೂಡಲೇ ಕಟ್ ಆಗ್ತದೆ. ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ರೆಸಿಪಿಯಿಂದ ಸಿಗೋಣ. ಈ ಪ್ರಾನ್ಸನ್ನು ನೀವು ಕೂಡ ಯೂಸ್ ಮಾಡಿ ನೋಡಿ, ಹೀಗೆ ಸ್ಟೋರ್ ಮಾಡಿ. ನಿಮಗೆ ಬೇಕಿದ್ದಾಗ ಆಲೂಗಡ್ಡೆ ಹಾಕಿ ಸಾರು ಅಥವಾ ಸೌತೆಕಾಯಿ ಹಾಕಿ ಸಾರು ಕೂಡ ಮಾಡಬಹುದು, ತುಂಬಾ ರುಚಿಯಾಗಿರುತ್ತದೆ. ಇದು ಕುಚ್ಚಲಕ್ಕಿಗಂತ ಒಳ್ಳೆಯ ಕಾಂಬಿನೇಷನ್. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನಿಮ್ಮ ಸಪೋರ್ಟ್ ಯಾವ ಸ್ವೀಟ್ ಕ್ರಿಯೇಷನ್ ಜೊತೆ ಇರಲಿ. ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ಧನ್ಯವಾದಗಳು.